ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. Thankful to you. You have given me an opportunity to put forth my views about this paper leak and NEET examination घोटाला and नो चंदा चोरी तो है ही है, सब उसके समर्थक उधर बैठे हैं, लेकिन सर ये स्टूडेंट का मामला है, ये स्टूडेंट का मामला है जो लाखों बच्चों की जो भविष्य है उनके भविष्य के बारे में मैं बात कर रहा हूं. और उसके लिए आज यहाँ जंतर मंतर पे हजारों बच्चे वहां पर आए हैं, वहां लाठी चार्ज हो गया है. गवर्नमेंट मारने की कोशिश कर रही है, गवर्नमेंट दबाने की कोशिश कर रही है, गवर्नमेंट पकड़ने की कोशिश कर रही है. मेरा इस प्रोग्राम के ऑर्गेनाइजर से निवेदन है, अपने वॉलंटियर्स को बाहर मेन पर बैटरी पर लगा कर रखें, जिससे कि आने जाने में दिक्कत न हो. लोगों को कतारों में चलने के लिए कहें, जिससे इमरजेंसी एग्जिट गेट में कोई दिक्कत न हो. आप सभी से मेरा अनुरोध है, जो लोग विद्यार्थी सड़क पर खड़े हुए हैं वो अपने घरों को जाएं अथवा अपने गंतव्य स्थान पर शांतिपूर्वक चले जाएं. जो लोग विद्यार्थी सड़क पर खड़े हुए हैं मेरा उनसे अनुरोध है, कृपया करके अपने गंतव्य स्थान पर शांतिपूर्वक चले जाएं. सभी से मेरा आग्रह. ಉತ್ತರ ಕ್ರಿಯೆಯಲ್ಲಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಉಪಾಧ್ಯಕ್ಷರಾದಂಥ ಡಾಕ್ಟರ್ ಯುಕೇಶ್ ಶ್ರೀಮತಿ ಸಂದೇಶಣೆ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷರು, ಎಲ್ಲ ನನ್ನ ಸಹೋದ್ಯೋಗಿಗಳೇ ಹಾಗೂ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜಿಸಿದ್ದೇವೆ. ಒಂದು ಹೆಲ್ತ್ ಟೂರಿಸಂ ಬಗ್ಗೆ ಒಂದು ಚಿಂತನೆ ಆಗಬೇಕು ಅಂತೇಳಿ ಕೇರಳ ಇಸ್ ಸೋ ಪಾಪ್ಯುಲರ್ ಅಂತ ಹೇಳಿದಾಗ ಬಹುಶಃ ಅಲ್ಲಿ ಅವರು ಮಾಡಿರ್ತಕ್ಕಂಥ ಅನ್ವೇಷಣೆಗಳು ಮತ್ತು ಆ ಒಂದು ಬ್ರ್ಯಾಂಡ್ ಬಿಲ್ಡಿಂಗ್ ಮಾರ್ಕೆಟಿಂಗ್, ಹಾಗಾಗಿ ಅಲ್ಲಿ ಸಾಧ್ಯ ಆಗೋದಾದರೆ ಇಲ್ಲಿ ಯಾಕೆ ಸಾಧ್ಯ ಆಗಬಾರ್ದು? ನಮ್ಮ ತುಂಬ ಜನ ಯುವಕರು ಇವತ್ತು ಎಲ್ಲರೂ ಖುಷಿಯಾಗಿದ್ದಾರಂತಲ್ಲ, ಆಯುರ್ವೇದಿಕ್ ಡಿಗ್ರಿ ಡಾಕ್ಟರ್ ಮಾಡಿದ್ರು ಎಲ್ಲರೂ ಖುಷಿಯಿಂದ ಇದ್ದಾರಂತ 100% ಇದ್ದಾರಂತಲ್ಲ. ಹಾಗಾಗಿ ಈ ರೀತಿಯಲ್ಲಿ ನಾವು ಏನಾದರೂ ಇಲ್ಲಿ ಒಂದಿಷ್ಟು ಚಿಂತನೆ ಮಂಥನ ಮಾಡ್ಬೋದಾ, ಒಂದಷ್ಟು ಪ್ರಯತ್ನ ಮಾಡ್ಬೋದಾ? ಸರ್ ಒಂದು 70 ಲಕ್ಷ ಉಳಿತಾಯ ಆಗಿದೆ ಸರ್. ಖರ್ಚು ಇದಕ್ಕೆ ಒಂದು 30 ಲಕ್ಷ ಬರುತ್ತೆ ಸರ್.
1 ಕೋಟಿ ಚಿಲ್ಲರೆ ಆಯಿತು. ಅದರಲ್ಲಿ ನಾವು ತೆಗೆದ್ರೆ ಒಂದು 70 ಲಕ್ಷ ನಮಗೆ ಲಾಭಾಂಶ ಬಂದಿದೆ. ಅದರಿಂದ ನೋಡಿ ಮತ್ತೆ ಇನ್ನೊಂದು 13 ಎಕರೆ ಮತ್ತೆ ದಾಳಿಂಬೆ ವ್ಯವಸಾಯ ಮಾಡಿದ್ವಿ. ನಮಗೆ ತೋಟಗಾರಿಕೆ ಇಲಾಖೆ ವತಿಯಿಂದ ನಮಗೆ ಹನಿ ನೀರಾವರಿಗೆ ಡ್ರಿಪ್ ಬಂದಿದೆ ಹಳೆ ಗಿಡಕ್ಕೆ ಆಲ್ರೆಡಿ. ಮತ್ತೆ ಒಂದು ಗಿಡಕ್ಕೆ 1 ವರ್ಷ ಬಂತು. ಮತ್ತೆ ಈ ವರ್ಷ ನಾವು ಪಕ್ಷಿ ಬೆಳೆಗೆ ನಾವು ಸಬ್ಸಿಡಿ ಅಮೌಂಟನ್ನು ತಗೊಳ್ತಾ ಇದ್ದೀವಿ ಸರ್. ಇವತ್ತು ಭತ್ತ ಬೆಳೆಸ್ತಿದ್ರು. ಭತ್ತ ಬೆಳೆಸಿದಾದ್ಮೇಲೆ ದಾಳಿಂಬೆ ತೋಟಗಾರಿಕೆ ಬಂದ್ಬಿಟ್ಟು ತೋಟಗಾರಿಕೆ ಮಾಡ್ತಿದ್ದೀವಿ ಸರ್. ನಾವು ತೋಟಗಾರಿಕೆ ಮಾಡಿದ ಮೇಲಿಂದ ಭಾಳ ಇಳುವರಿಕೆ ಇದೆ ಸರ್. ನಮಗೆ ಭಾಳ ಇದಾಗ್ತಾ ಇದೆ, ಚೆನ್ನಾಗಿ ಬರ್ತಾ ಇದೆ ಕ್ವಾಲಿಟಿ ಕೂಡ, ಕಾಯಿ ಎಲ್ಲದು. ನಾವು ಕ್ಲಾಸ್ 1 ಕಾಂಟ್ರಾಕ್ಟ್ ಸರ್. ನಾವು ಅದು ಬಿಟ್ಬಿಟ್ಟು ಬಂದು ಫಾರ್ಮರ್ ಆಗಿ ಮಾಡ್ತಾ ಇದ್ದೀವಿ ಸರ್. ಎಲ್ಲ ಕೆಲಸಗಳು, ಎಲ್ಲ ಔಷಧಗಳು ಎಲ್ಲ ನಾವು ಹೊಡ್ಕೊತಿದ್ದೀವಿ ಸರ್. ಕಿತ್ತೋದು ಮತ್ತು ಹೂವು ಮೊದಲು ಹೂವು ಬಂದಿರ್ತಲ್ಲ, ಹೂವು ತೆಗಿತೀವಿ, ನೀರು ಬಿಡೋದು, ಇದೆಲ್ಲ ಮಾಡ್ಕೊತ ಹೋಗ್ತೀವಿ. ಗೊಬ್ಬರ ಹಾಕೋದು, ಈಟ್ ಹಾಕೋದು. ಈಗ 8 ವರ್ಷದಿಂದ ಡೈಲಿ ಗಿಡ ಸಸಿ ಇಟ್ಟಲ್ಲಿದ್ದ ಮಾಡ್ತಿರ್ತೀವಿ ನಾವು. ಇವತ್ತು ಅದು ಪಕ್ಷಿದು ಬಲಿ ಹಾಕಾಕತ್ತಿದ್ದು, ಅವು ಗಿಳಿ ಅವು ಕಾಯಿಗೆ ಕಟ್ತಾವಲ್ಲ ಅದನ್ನ ಹಾಕಕ್ಕೆ ಮಾಡ್ತಾ ಇದ್ದೀವಿ. 25 ಎಕರೆ ಡೈಲಿ ಕೂಲಿ ಜನ 40 ಜನ ಬರ್ತಾರೆ. ಇವತ್ತು ಪ್ರೆಸೆಂಟು ಪಕ್ಷಿ ಹೊಲ ಹಾಕ್ತಾಯಿದ್ದೀವಿ. ಡೈಲಿ ಡ್ರಿಪ್ ನೀರು ಬಿಡೋದು, 40 ಜನ ಕೂಲಿ ಜನ ಬರ್ತಾರೆ, ಅವ್ರಿಗೆ ಮ್ಯಾನೇಜ್ಮೆಂಟ್ ಮಾಡೋದು, ಎಲ್ಲ ಥರದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಪರವಾಗಿಲ್ಲ, ಚೆನ್ನಾಗಿ ಇದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ದಾಳಿಂಬೆ ಗಿಡ ಪರವಾಗಿಲ್ಲ, ಚೆನ್ನಾಗಿ ಬರ್ತಾಯಿದೆ, ಚೆನ್ನಾಗಿ ಬರ್ತಾಯಿದೆ. ಸಗಣಿ ಗೊಬ್ಬರ ಹಾಕಿದ್ದೀವಿ, ಎಲ್ಲ ಥರದ್ದು ಬಿಡ್ತಾಯಿದ್ದೀವಿ ಎಲ್ಲ ಗೊಬ್ಬರ. ಪಕ್ಷಿ ಬೆಳೆಗೆ ಉಪಯೋಗಿಸ್ತಾರೆ. ನಮ್ಮ ಭಾಗದಲ್ಲಿ ದಾಳಿಂಬೆ ಬೆಳೆಗೆ ಇದನ್ನು ಉಪಯೋಗಿಸ್ತಾ ಇದ್ದಾರೆ. ಪಕ್ಷಿ ಮತ್ತು ಕೀಟಗಳಿಂದ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಇದ್ರ ಉದ್ದೇಶ. ಜೊತೆಗೆ ಅಕಾಲಿಕ ಆಲಿಕಲ್ ಮಳೆಗಳು ಬೀಳ್ತಾ ಇರ್ತವೆ, ಅದರಿಂದನೂ ಬೆಳೆಯನ್ನು ಸಂರಕ್ಷಣೆ ಮಾಡ್ಕೋಬಹುದು. ಹಾಗಾಗಿ ರೈತರು ಇದ್ರ ಬಗ್ಗೆ ಹೆಚ್ಚಿನ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ. ನಮ್ಮ ರಾಷ್ಟ್ರೀಯ ತೋಟಗಾರಿಕೆ ಮಿಷನ್ ಯೋಜನೆ ಅಡಿಯಲ್ಲಿ ಇದನ್ನು ಇನ್ನೂ ಹೆಚ್ಚು ರೈತರಿಗೆ ಪ್ರಚಾರ ಮಾಡೋದ್ರ ಮೂಲಕ ಇದರ ಉಪಯೋಗವನ್ನು ತಿಳಿಸಿ ನಾವು ಅಧಿಕಾರಿಗಳು ಮತ್ತು ನಾವು ಸೇರಿ ಒಂದು ಕೆಲಸ ಮಾಡ್ತೀವಿ. ಹೂಗಳಾಗಿ ಕಾಯಿಗಳು ಸೆಟ್ಟಾಗಿರ್ತಾವಲ್ಲ ಗಿಡಗಳಲ್ಲಿ, ಅದನ್ನು ಯಾವುದೇ ರೀತಿ ಪಕ್ಷಿಗಳು ಬಂದು ನಾಶ ಮಾಡೋದಾಗಲಿ ಅಥವಾ ಉದುರಿಸೋದಾಗಲಿ ಆ ರೀತಿ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಇದನ್ನು ರೈತರು ಇಲ್ಲಿ ಏನು ದಾಳಿಂಬೆ ಬೆಳೆಗಾರ ಇರ್ಬೋದು ಅಥವಾ ಸೀಬೆಹಣ್ಣು ಬೆಳೆಗಾರ ಇರ್ಬೋದು, ಈ ಪಕ್ಷಿ ಬಲೆಯನ್ನು ಇಲ್ಲಿ ಎಲ್ಲರೂ ಹಾಕೋತಿದ್ದಾರೆ. ಮತ್ತು ಇದರಿಂದ ಕಾಯಿಯ ಗುಣಮಟ್ಟವಾಗಲಿ ಅಥವಾ ಕಾಯಿಗಳ ಸಂಖ್ಯೆ ಆಗಲಿ ಇದರಿಂದ ವೃದ್ಧಿ ಆಗುತ್ತೆ. ಮತ್ತು ರೈತರು ತಾವು ಪಟ್ಟಿರ್ತಕ್ಕಂತಹ ಶ್ರಮಕ್ಕೆ ತಕ್ಕ ಪ್ರತಿಫಲ ಇಳುವರಿ ಕೂಡ ಇದರಿಂದ ಪಡಿಬಹುದು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.